ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಗಳೇ, ಸ್ನೇಹಿತರೆ, ಬಂಧುಗಳೇ, ಎಲ್ರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ಕರ್ತನು ಹೇಳಿದ ಒಳ್ಳೆಯ ಮಾತುಗಳು. ತುಂಬ ಜನ ಎಷ್ಟೋ ವಿಚಾರದಲ್ಲಿ ಚಿಂತೆಯಲ್ಲಿದ್ದಾರೆ ಅಲ್ವಾ? ರೋಗದಿಂದ ಚಿಂತೆಗಳು, ಹಣಕಾಸಿನ ಸಮಸ್ಯೆಗಳು, ಬೇಕಾದಷ್ಟು ನಿರಾಸೆಗಳು ಮನುಷ್ಯನನ್ನು ಪ್ರತಿದಿನ ಹೇಗಪ್ಪ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಚಿಂತೆ ಮಾಡ್ತಾ ಇದ್ದಾರೆ ಕೂಡ. ಅವ್ರಿಗೆ ಹೊರಗಡೆ ಬರಲಿಕ್ಕೆ ಏನು ಮಾಡಬೇಕು ಅಂತ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ತಪ್ಪು ನಿರ್ಧಾರಗಳನ್ನ ತಗೊಂಡಿರ್ತಾರೆ. ತುಂಬ ಜನ ಕಳವಳ ಪಡ್ತಾ ಇರ್ತಾರೆ. ನಾವು ಅಂದ್ಕೊಂಡಿದ್ದ ಕೆಲಸ ಹೇಳಿದ ಸಮಯದಲ್ಲಿ ಆಗಿಲ್ಲ, ಯಾವುದೋ ಒಂದು ಬಿಲ್ ಆಗಲಿಲ್ಲ, ಇದಾಗಲಿಲ್ಲ, ಅದಾಗಲಿಲ್ಲ, ಯೋಚನೆಗಳು ಮನುಷ್ಯನನ್ನು ಕಾಡ್ತಾ ಇರುತ್ತೆ, ಮುಂದೆ ಏನು ಮಾಡಬೇಕು ಅಂತ. ಆದರೆ ಕರ್ತನು ನಮಗೆ ಒಂದು ಸಹಾಯದ ಮಾತನ್ನು ಹೇಳ್ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನೀವು ಯೋಚನೆ ಮಾಡಬೇಡಿ, ನಿಮ್ಮ ಜೀವನದ ಬಗ್ಗೆ ನೀವು ಚಿಂತಿಸೋ ಅವಶ್ಯಕತೆ ಇಲ್ಲ, ನನ್ನನ್ನು ನಂಬಿರಿ ಎಂಬುದನ್ನು. ಕರ್ತನನ್ನು ನಂಬಿದ ನೀವು ಯಾವುದಕ್ಕೂ ಚಿಂತಿಸುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಯಾರಾದರೂ ಯೇಸು ಕ್ರಿಸ್ತನನ್ನು ರಕ್ಷಕನನ್ನು ನಂಬದೇ ಇದ್ದರೆ, ಅಥವಾ ಸೃಷ್ಟಿಕರ್ತನಾದ ದೇವಪುತ್ರನನ್ನು ನಂಬಿಲ್ಲ ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಹೃದಯದಲ್ಲಿ ಆತನಿಗೊಂದು ಜಾಗ ಕೊಟ್ಟು ನೋಡಿ. ಕರ್ತನು ಹೇಳ್ತಾನೆ, ನೋಡಿ, ನನ್ನನ್ನು ಪರೀಕ್ಷೆ ಮಾಡಿ ನಾನು ಹಿಡಿಸಲಾರದಷ್ಟು ಸುವರಗಳನ್ನು ನಿಮಗೆ ಸುರಿಸ್ತೇನೆ ಅಂತೇಳಿ, ಪರಲೋಕ ದ್ವಾರಗಳನ್ನು ತೆರೆದು ಸುರಿಸ್ತೇನೆ ಅಂತ ಕರ್ತನು ಹೇಳಿದ್ದಾನೆ. ನೀವು ಪರೀಕ್ಷೆ ಮಾಡಿ ನೋಡ್ರಿ. ನೀವು ನಿಮ್ಮ ಹೃದಯದಲ್ಲಿ ಜಾಗ ಕೊಡಿ ದೇವರಿಗೆ. ಯೇಸು ಕ್ರಿಸ್ತನಿಗೊಂದು ಅವಕಾಶ ಕೊಡಿ. ಇದುವರೆಗೆ ನಡೆದಿದ್ದ ವಿಷಯ ನಾವೆಷ್ಟೋ ದೇವ್ರು ನಂಬಿದ್ದೇವೆ ಸಿಸ್ಟರ್, ನಂಬಿದ್ದಾರೆ ಅಕ್ಕ ಅಂತ ನೀವು ಹೇಳ್ಬೋದು, ಆಯಿತಾ? ಆದರೆ ಇವತ್ತು ನೀವು ನಿಜವಾದ ರಕ್ಷಕನಿಗೆ ಜಾಗ ಕೊಡ್ರಿ. ಆ ರಕ್ಷಕನು ಯಾವತ್ತಿದ್ರೂ ಕೂಡ ನಿಮ್ಮನ್ನು ಹೇಳುವ ಮಾತನ್ನು ಏನು ಮಾಡ್ತಿದ್ರೆ ಗಮನಿಸ್ತಾ ಇದ್ದಾರೆ ಅಲ್ವಾ? ನೀವು ಹೇಳುವ ಮಾತು ಅವರಿಗೆ ತುಂಬ ಮುಖ್ಯ, ಮತ್ತು ಆತನು ಹೇಳಿದ ಮಾತನ್ನು ಕೇಳಿ ನಡೆಯೋದು ಕೂಡ ತುಂಬ ಮುಖ್ಯ. ನೀವು ಕರ್ತನಿಗೆ ನಿಮ್ಮ ಜೀವನವನ್ನು ಒಪ್ಪಿಸ್ಕೊಟ್ರೆ ನೀವು ಚಿಂತಿಸಬೇಕಾಗಿಲ್ಲ. ಈ ಎಲ್ಲ ಅಗತ್ಯಗಳಿಗೆ ಏನು ಊಟ ಮಾಡಬೇಕು, ಏನು ಹೊದ್ಕೊಳ್ಬೇಕು, ಮುಂದೆ ಭವಿಷ್ಯ ಏನು ಅಂತ ಯೋಚನೆ ಮಾಡೋದು ಯಾರಂತೆ? ಅಜ್ಞಾನಿಗಳು. ಅಂದರೆ ದೇವರ ದೃಷ್ಟಿಯಲ್ಲಿ ನಾವು ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಅಜ್ಞಾನಿಗಳಾಗ್ತೇವೆ. ದೇವ್ರು ಹೇಳೋದು ನಮಗೆ ಅಜ್ಞಾನಿಗಳು ಅಂತ. ಜ್ಞಾನಿಗಳಾದರೆ ಹೇಗೆ ಜ್ಞಾನಿಗಳಾಗಕ್ಕೆ ಸಾಧ್ಯ? ನಾವು ಅಂಥ ಜ್ಞಾನಿಗಳ ಅಂತ ಹೇಳಿದ್ರೆ, ಎಲ್ಲರಿಗೂ ಜ್ಞಾನ ಇದೆಯಾ ಅಂದರೆ, ಯಾರೆಲ್ಲ ದೇವರನ್ನು ನಂಬಿ ಜೀವನ ಮಾಡ್ತಾರೋ ಅವರು ಜ್ಞಾನಿಗಳು. ಯಾಕೆಂದರೆ ನಮ್ಮ ಮೇಲೆ ನಾವು ನಂಬಿಕೆ, ನಾವು ಪರಿಶ್ರಮ ಪಡಬೇಕು. ಹಾಗಂತ ಏನು ಚಿಂತೆ ಮಾಡದೆ ಹೊದ್ದು ಮಲ್ಕೊಳ್ಳೋದು, ಸೋಮಾರಿತನದಿಂದ ಬೀದಿ ಸುತ್ತೋದು ಮಾಡಬೇಡ್ರಿ. ಒಂದು ಪ್ರಯತ್ನವನ್ನು ಮಾಡಿರಿ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸಕ್ಕೂ ಒಂದು ಪ್ರಯತ್ನ ಮಾಡಿರಿ. ಆದರೆ ಚಿಂತೆ ಮಾಡ್ತಾ ಕೂತ್ಕೊಳ್ಬೇಡಿ. ನಿಮ್ಮ ಜೀವಿತವನ್ನು ನಿಮ್ಮ ಸೃಷ್ಟಿಕರ್ತನಾದ ದೇವರ ಕರದಲ್ಲಿ ಒಪ್ಪಿಸಿದರೆ ಆತನು ಹೇಳ್ತಾನೆ, ನಾಳಿನ ವಿಷಯವಾಗಿ ನೀನು ಚಿಂತೆ ಮಾಡಬೇಡ, ನೀನೊಂದು ಕೆಲಸ ಮಾಡು, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು. ಏನು ದೇವರ ರಾಜ್ಯ ಅಂತ ಹೇಳಿದ್ರೆ, ದೇವರ ಆಳ್ವಿಕೆನೇ ದೇವರ ರಾಜ್ಯ. ದೇವರ ರಾಜ್ಯ ಎಲ್ಲಿರುತ್ತೋ ಅಲ್ಲಿ ಯಾವುದಕ್ಕೂ ಕೊರತೆನೇ ಇರೋದಿಲ್ಲ. ಯೇಸು ಸ್ವಾಮಿಯ ಕಾಲದಲ್ಲಿ ನೀವು ನೋಡಿದರೆ, ಅವರು 5 ರೊಟ್ಟಿಗಳನ್ನು 5,000 ಜನಕ್ಕೆ ಹಂಚಿದ್ರು. ಹೇಗೆ ಸಾಧ್ಯ? ದೇವರಿಗೆ ಸಾಧ್ಯ ಆಗುತ್ತೆ. ಅಲ್ಲಿ ಯಾರು ಕೂಡ ಬಡತನ ಅಂತ ಹೇಳ್ಕೊಂಡು ಹತ್ತು ಗೋಳಾಡ್ತಾ ಇರಲಿಲ್ಲ. ಎಲ್ಲರಿಗೂ ಕೂಡ ಅದು ಕರ್ತನು ಅದ್ಭುತವನ್ನು ಮಾಡಿದರು. ಆತನನ್ನು ನಂಬಿ ಹಿಂಬಾಲಿಸಿದ ಪ್ರತಿ ಜನಗಳ ರೋಗಗಳನ್ನು ಗುಣಪಡಿಸಿದರು. ಅವರಿಗೆ ಕಿವುಡರನ್ನು ಕೇಳುವಂತೆ ಮಾಡಿದರು, ಕುರುಡರು ನೋಡುವಂತೆ ಮಾಡಿದರು, ಮೂಕರು ಮಾತಾಡುವಂತೆ ಮಾಡಿದರು. ಕೊರತೆಗಳಲ್ಲಿದ್ದಂಥ ಜನ, ಹಣಕಾಸಿನ ಸಮಸ್ಯೆಗಳಿದ್ದ ಜನಗಳಿಗೆಲ್ಲ ಅವರು ಹೇಳಿದ ಮಾತು ನಿಜವಾಗಿ ಅದು ಏನಾಗಿತ್ತು? ಬದಲಾವಣೆಯನ್ನು ಉಂಟು ಮಾಡ್ತು. ಅವರ ಜೀವಿತವನ್ನು ಸರಿಪಡಿಸ್ಕೊಳ್ಳೋಕ್ಕೆ ಯಾವುದಕ್ಕೂ ಚಿಂತೆ ಮಾಡದೆ ಕರ್ತನಿಂದ ಬೇಡಿ ಪಡ್ಕೊಳ್ಳುವಂಥ ಒಂದು ನಿದರ್ಶನ ಅಲ್ಲಿ ಉಂಟಾಯಿತು. ನಾವು ಕೂಡ ಇವತ್ತು ಕರ್ತನಿಗೆ ಒಪ್ಪಿಸ್ಕೊಟ್ರೆ, ನಮ್ಮ ಜೀವಿತವನ್ನು ಆತನ ಕರದಲ್ಲಿ ಒಪ್ಪಿಸ್ಕೊಟ್ರೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ಯಾರೂ ಚಿಂತೆ ಮಾಡಬೇಡಿ. ಏನೇ ತೀರ್ಮಾನ ಇರ್ಬೋದು, ಯಾವುದೇ ಬಿಸ್ನೆಸ್ ಇರ್ಬೋದು, ತಲೆ ಕೆಡಿಸ್ಕೊಂಡು ಯೋಚನೆ, ಯಾರು ನಮ್ಮ ಬಿಸ್ನೆಸ್ ಸಕ್ಸಸ್ ಆಗಲಿಲ್ಲ, ಸೋತೋಗ್ಬಿಟ್ವಿ, ನೋ, ಇನ್ನಷ್ಟು ಪ್ರಯತ್ನ ಮಾಡಿ ತುಂಬ ಜನ ಸೋತಿರ್ತಾರೆ. ಡೋಂಟ್ ವರಿ. ಅದೇ ಹೇಳೋದು ದೇವರು. ಯಾವುದ್ರ ಕುರಿತು ಚಿಂತೆ ಮಾಡಿಬಿಡಿ. ಎಲ್ಲವನ್ನ ದೇವ್ರಿಗೆ ಹೇಳಿ, ದೇವರೇ, ನಾನು ಮಾಡೋ ಕೆಲಸ ಇದು, ನನಗೆ ಇದೇ ಕೆಲಸ ಸಿಕ್ಕಿದ್ದು, ಇಷ್ಟೇ ವಿದ್ಯಾಭ್ಯಾಸ ಇದ್ದರೂ ಒಂದು ಒಳ್ಳೆ ಕೆಲಸ ಸಿಗಲಿಲ್ಲ, ಅಥವಾ ಇಷ್ಟು ನಾವು ಹಣ ಹಾಕಿ ನಮಗೆ ಇಷ್ಟೇ ಸಿಕ್ಕಿದ್ದು, ಇದೇ ಆಗಿದ್ದು ನಾವು ಯೋಚನೆ ಮಾಡ್ತೇವೆ. ಆದರೆ ಕರ್ತನು ಹೇಳುವ ಮಾತನ್ನು ಗಮನಿಸ್ರಿ, ಚಿಂತೆ ಮಾಡಬೇಡಿ. ಆಕಾಶದ ಪಕ್ಷಿಗಳನ್ನು ನೋಡಿ ಕಲ್ತ್ಕೊಳ್ರಿ, ಅಡವಿಯ ಹೂಗಳನ್ನು ನೋಡಿ ಕಲ್ತ್ಕೊಳ್ರಿ. ಅವಕ್ಕೆಲ್ಲ ನಾನೇ ಕೊಡ್ತಾ ಇದ್ದೇನೆ, ಅವಕ್ಕೆ ಬೇಕಾದ ಆಹಾರ, ಮಳೆ, ಎಲ್ಲವನ್ನು ನಾನು ಕೊಡ್ತಾ ಇದ್ದೇನೆ ಎಂಬುದಾಗಿ. ಕರ್ತನ ಸಹಾಯ ನಮಗೆ ಇದ್ದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗಾಗಿ ನಾನು
ಈ ರಾತ್ರಿ ಕಾಲದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ಪ್ರೀತಿಯ ಕರ್ತನೆ, ಈ ಒಂದು ವಾಕ್ಯವನ್ನು ಕೇಳಿಸ್ಕೊಂಡ ಪ್ರತಿ ವ್ಯಕ್ತಿಗಳ ಜೀವನದಲ್ಲಿ ಯಾವ ಚಿಂತೆಗಳು, ದುಃಖಗಳು, ಸಮಸ್ಯೆಗಳಿದೆಯೋ ಅದನ್ನು ಪರಿಹರಿಸಿಕೊಡುವಂತೆ ಪ್ರಾರ್ಥಿಸ್ತೇನೆ. ಯಾರೆಲ್ಲ ನಿನ್ನನ್ನು ನಂಬಿ ಈ ಸಮಯದಲ್ಲಿ ಈ ಮಾತುಗಳಿಗೆ ಒಪ್ಪಿಕೊಳ್ತಾರೋ ಅವರೆಲ್ಲರ ಜೀವನದಲ್ಲಿರುವ ಸಹಾಯಗಳು ಕರ್ತನೆ ಅವರಿಗೆ ಸಿಗಲಿ. ಅವರಿಗೆ ಬೇಕಾದ ಬಾಗಿಲುಗಳು ತೆರೆಯಲ್ಪಡಲಿ. ಅವರಿಗೆ ಬೇಕಾದ ಸಹಾಯಗಳನ್ನು ಮಾಡು ತಂದೆ. ಚಿಂತೆಯಿಂದ ಅವ್ರನ್ನ ಬಿಡಿಸು. ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ಅವರು ಇವತ್ತಿಂದ ತವಕ ಪಡುವಂತೆ, ನಿನ್ನನ್ನು ಹುಡುಕುವಂತೆ, ಆರಾಧಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ ತಂದೆಯೇ, ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಜೊತೆ ವಾಕ್ಯ ಸಂದೇಶದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಕರ್ತನು ನಿಮ್ಮ ಜೊತೆ ಇರಲಿ. ಆಮೇನ್.